ಕಾಣುವೆ. ತಂದೆ ನಾನಿನ್ನ ಸ್ತುತಿಸುವೆ, ಅಪ್ಪ ನಾನಿನ್ನ ಕಾಣುವೆ. ತಂದೆಯು ನೀನೇ, ತಾಯು ನೀನೇ, ನನ್ನ ತಂದೆಯು ನೀನೇ, ತಾಯು ನೀನೇ. ನಾನಿನ್ನ ಕಂದನಲ್ಲೋ, ನಾನಿನ್ನ ಕಂದನಲ್ಲೋ. ಅಪ್ಪ ನಾನಿನ್ನ ಕಾಣುವೆ. ನಿನ್ನಿಂದ ಒಂದು ಮಾರ್ಗ ಇದೆ, ಅದಕ್ಕೆ ಹೆಸರು ಸತ್ಯ ಮಾರ್ಗ. ಆ ಸತ್ಯ ಮಾರ್ಗದಲ್ಲಿ ನಾವು ನಡೆಯೋದಕ್ಕೆ ನಮಗೆ ಒಬ್ಬರು ಮುಂಚೆ ಹೋಗಬೇಕು. ಅದು ಯಾರಂದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತ ಒಬ್ಬರೇ. ನಾವು ಅವರ ಹಿಂದೆ ಆ ದಾರಿಯಲ್ಲಿ ನಾವು ಬರಬೇಕು. ಮಾರ್ಗವು ನೀನೇ, ಸತ್ಯವು ನೀನೇ, ಮಾರ್ಗವು ನೀನೇ, ಸತ್ಯವು ನೀನೇ. ನೀ ನನ್ನ ಜೀವನಲ್ಲೋ, ನೀ ನನ್ನ ಜೀವನಲ್ಲೋ. ಅಪ್ಪ ನಾನಿನ್ನ ಕಾಣುವೆ. ತಂದೆ ನಿನ್ನ ಸ್ತುತಿಸುವೆ, ಅಪ್ಪ ನಾನಿನ್ನ ಕಾಣುವೆ. ಒಳ್ಳೆ ಕುರುಬರು ನೀನಲ್ಲವೇ, ಒಳ್ಳೆ ಕುರುಬರು ನೀನಲ್ಲವೇ. ನಾನಿನ್ನ ಕುರಿಮರಿಯು, ನಾನಿನ್ನ ಕುರಿಮರಿಯು. ಅಪ್ಪ ನಾನಿನ್ನ ಕಾಣುವೆ. ತಂದೆ ನಾನಿನ್ನ ಸ್ತುತಿಸುವೆ, ಅಪ್ಪ ನಾನಿನ್ನ ಕಾಣುವೆ. ದೇವರನ್ನ ತುತಿಸುವ ಮಕ್ಕಳಾಗಿ ನಾವಿದ್ದೀವಿ. ಅವರಿಗೆ ಆರಾಧನೆಯನ್ನ ಕೊಡುವ ಮಕ್ಕಳಾಗಿದ್ದೀವಿ. ಅವರನ್ನ ಮಹಿಮೆ ಪಡಿಸುವ ಮಕ್ಕಳಾಗಿದ್ದೀವಿ. ಅವರ ಹಿಂದೆ ಹೋಗಬೇಕಾಗಿರೋ ಮಕ್ಕಳಾಗಿ ನಾವಿದ್ದೀವಿ. ಎಲ್ಲದಕ್ಕೂ ಅವರೇ 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 ಅವರೇ. ಅದಕ್ಕೆ ದಾವೀದರಾಜ ಹೇಳ್ತಾನೆ, ನಾನು ಯಾವಾಗಲೂ ನನ್ನ ದೇವರನ್ನ ನನ್ನ ಮುಂದೆನೇ ನಾನು ನಿಲ್ಲಿಸಿದ್ದೀನಿ. ನೋಡಿ ಅವನಿಗೆ ಎಷ್ಟು ಆಸೆ ಇದೆ. ಕೆಲವರು ಏನಂತಾರೆ, ನಮ್ಮಪ್ಪ ನಮ್ಮಮ್ಮ ಅಂತಾರೆ, ತಪ್ಪಿಲ್ಲ. ಆದರೆ ವೇದದಲ್ಲಿ ಹೇಳಿರೋದು ಏನಂದ್ರೆ, ದೇವರೇ ನಮಗೆ ಎಲ್ಲದಕ್ಕೂ ಎಲ್ಲವಾಗಿದ್ದಾರೆ. ಆದ್ದರಿಂದ ಮತ್ತೊಂದು ಹಾಡಿಂದ ನಾವು ಅವರನ್ನ ತುದಿಸೋಣ. ಯೇಸು ಕರೆಯುತ್ತಾನೆ. ಒಂದೊಂದು ಸ್ಟ್ಯಾನ್ಜಾ. ಕರೆಯುತ್ತಾನೆ,
ಅಂಬಲದಿಂದ ತನ್ನ ಹಸ್ತವ ನೀಡಿ ಯೇಸು ಕರೆಯುತ್ತಾನೆ. ಕಣ್ಣೀರಿಂದ ಬರಲು ಸಮಾಧಾನ ಸಂಪೂರ್ಣ ಒರೆಸಿ ಬಿಡುವ. ಕಣ್ಣೀರಿಂದ ಬರಲು ಸಂಪೂರ್ಣ ಒರೆಸಿ ಬಿಡುವ. ಕಷ್ಟವು ಬರುವಾಗ ನಿನ್ನನ್ನು ಕನಿಕರಿಸಿ ಕಾಪಾಡುವ ಯೇಸು ಕರೆಯುತ್ತಾನೆ. ಯೇಸು ಕರೆಯುತ್ತಾನೆ. ಅಂಬಲದಿಂದ ತನ್ನ ಹಸ್ತವ ನೀಡಿ ಯೇಸು ಕರೆಯುತ್ತಾನೆ. ಕಷ್ಟದ ಕಾಲದೊಳ್ಳು ಸಂತೋಷ ಶಾಂತಿ ಕೊಡುವ. ಕಷ್ಟದ ಕಾಲದೊಳ್ಳು ಸಂತೋಷ ಶಾಂತಿ ಕೊಡುವ. ಪೂರ್ಣ ಹೃದಯದಿಂದ ಯೇಸುವನ್ನು ನಂಬಿದರೆ ಮಿತಿಯಿಲ್ಲ ಆನಂದ ಕೊಡುತ್ತಾನೆ. ಯೇಸು ಕರೆಯುತ್ತಾನೆ. ಯೇಸು ಕರೆಯುತ್ತಾನೆ. ಅಂಬಲದಿಂದ ತನ್ನ ಹಸ್ತವ ನೀಡಿ ಯೇಸು ಕರೆಯುತ್ತಾನೆ. ದೇವರು ಯಾವಾಗಲೂ ನಮ್ಮನ್ನ ಕರೆಯುವ ದೇವರಾಗಿದ್ದಾರೆ. ಕೆಲವು ಟೈಮಲ್ಲಿ ಅವರಿಗೆ ಇಷ್ಟವಿಲ್ಲದೆ ಕಾರ್ಯಗಳನ್ನ ಮಾಡಕ್ಕೆ ನಾವು ಎಲ್ಲೋ ಹೋಗ್ತಾ ಇದ್ರೆ ಅವರು ನಮ್ಮನ್ನ ಕರೀತಾರೆ. ನೀವು ತಿಳಿಸ್ಕೋಬಹುದು, ನನ್ನ ಹೆಸರು ಹೆಂಗೆ ಈ ಪ್ರಪಂಚದಲ್ಲಿ ನನ್ನ ಹೆಸರು ಅವ್ರಿಗೆ ಗೊತ್ತಿರುತ್ತದಾ ಅಂತ ನಿಮ್ಮ ಮನಸ್ಸಲ್ಲಿ ನೆನೆಸಿಕೊಳ್ಬಹುದು. ಎಲ್ಲರ ಹೆಸರು ಗೊತ್ತಿದೆ ಅವರಿಗೆ. ಅದಕ್ಕೆ ಬೈಬಲಲ್ಲಿ ಹೇಳಿರೋದು, ನನ್ನನ್ನು ಹೆಸರಿಟ್ಟು ಕರೆಯುವ ದೇವರು. ನನ್ನನ್ನು ಹೆಸರಿಟ್ಟು, ಯಾಕಂದ್ರೆ ಹೆಸರಿಟ್ಟು ಕರೆದ ಮೇಲೆ ನೀನು ತಿರುಗಲೇಬೇಕು. ಯಾರಪ್ಪ ಅದು ನನ್ನ ಹೆಸರಿಟ್ಟು ಕರೆದಿದ್ದಾರೆ ಅಂತ ನಿನಗೊಂದು ಆಗಲೇ ಒಂದು ಸಮಾಧಾನ ಬರುತ್ತೆ ಅಂತ ಒಂದು ದೇವರು. ಅವರ ಹತ್ರ ಹೋಗಬೇಕು. ನಿನ್ನ ಪ್ರಾರ್ಥನಾ ಸಮಯದಲ್ಲಿ ನೀನು ಅವರ ಹತ್ರ ಮಾತಾಡ್ಬೋದು. ನಿನ್ನ ಕಷ್ಟಗಳು, ನಿನ್ನ ಹಿಂದಿನ ಕಾರ್ಯಗಳು ಏನೇನು ನಾನು ಮಾಡಬೇಕು, ನಿಮ್ಮ ಫ್ಯೂಚರ್ ಎಲ್ಲದರಲ್ಲೂ ಅವರ ಹತ್ರ ನಾವು ಹೋಗಬೇಕು. ಹೋದ್ರೆ ಅವಾಗ ನೀನು ಅವರು ಮಾತ್ರ ಇದೆಯಾ, ನಿನ್ನ ಮನಸ್ಸಲ್ಲಿ ಇರುವ ಕಾರ್ಯಗಳೆಲ್ಲ ಅವರ ಹತ್ರ ಹೇಳು. ಇಂದು ನಿನಗಾಗಿ ನಾ ಬೇಡಿ ಬಂದೆ, ಇಂದು ನಿನಗಾಗಿ ನಾ ಬೇಡಿ ಬಂದೆ ಎಂದು ಜಪ ವೇಳೆ ಉಮ್ಮೈ ತೇಡಿ ಬಂದೆ. ಪ್ರಾರ್ಥನೆ ಸಮಯನೇ ನಮ್ಮ ಬಾಳಲ್ಲಿ ಒಂದು ಉನ್ನತವಾದ ಒಂದು ಸಮಯ. ನಿನಗಾಗಿ ನಾ ಬೇಡಿ ಬಂದೆ, ನೀನೇ ನನ್ನ ಪ್ರಾಣವು. ಎಂದು ನಿನಗಾಗಿ ನಾ ಬೇಡಿ ಬಂದೆ, ನೀನೇ ನನ್ನ ಪ್ರಾಣವು. ನಿನ್ನ ಸ್ವರವಾ ಕೇಳಿ ಬಂದೆ, ನಿನ್ನ ಆಡಿ ಕೊಂಡಾಡುವೆ.
ನಿನ್ನ ಸ್ವರವ ಕೇಳಿ ಬಂದೆ, ನಿನ್ನ ಆಡಿ ಕೊಂಡಾಡುವೆ. ಇಂದು ನಿನಗಾಗಿ ನಾ ಬೇಡಿ ಬಂದೆ, ನೀನೇ ನನ್ನ ಪ್ರಾಣವು. எந்தன் ஜபவேலை உம்மை தேடி வந்தேன். தேவா பதில் தாருமே. எந்தன் கோட்டை எந்தன் தஞ்சம் நீரே, உம்மை நான் நாடி வந்தேன். எந்தன் கோட்டை எந்தன் தஞ்சம் நீரே, உம்மை நான் நாடி வந்தேன். உன்னத தேவனே, நன்னேசு ராஜனே, ನಿನ್ನಯ ಪ್ರೀತಿಯ ನನ್ನ ಹೃದಯ ಬಯಸುತ್ತೆ. ರೂಪಂತಗೊಳಿಸಯ್ಯ ಮಹಿಮಯ ಕರ್ತನೇ, ರೂಪಂತಗೊಳಿಸಯ್ಯ ಮಹಿಮಯ ಕರ್ತನೇ. ನಿಮ್ಮುಗ ಪಾವತಿ ಮಾರ್ಪಡಿಸು ನನ್ನನ್ನು, ನಿಮ್ಮುಗ ಪಾವತಿ ಮಾರ್ಪಡಿಸು ನನ್ನನ್ನು. ಉನ್ನತ ದೇವನೇ, ನನ್ಗೇಸು ರಾಜನೇ, ನಿನ್ನಯ ಪ್ರೀತಿಯ ನನ್ನ ಹೃದಯ ಬಯಸುವೆ. ನನ್ನ ಹೃದಯ, ಎಲ್ಲರಿಗೂ ಹೃದಯ ಇದೆ. ಅದು ಎಷ್ಟು ದಪ್ಪ ಇದೆ ಗೊತ್ತಾ ನಿಮಗೆ? ಕರೆಕ್ಟ್. ಹಿಂಗೆ ಕೈಯನ್ನ ಹಿಂಗೆ ಮಾಡಿದ್ರೆ ಅದು ಚಿಕ್ಕ ಮಗವಾದ್ರೂ ಸರಿ, 100 ವಯಸ್ಸಾಗಿದ್ರು ಸರಿ, 50 ವಯಸ್ಸಾಗಿರೋರಾದ್ರೂ ಸರಿ, ಕೈಯನ್ನ ಹಿಂಗೆ ಮಾಡೋದಕ್ಕೆ ಈ ಥರ ಮಾಡೋಕ್ಕೆ ಅಷ್ಟು ಸೈಜೇ ಇರೋದು. ನಾನು ಡೈಲಿ ಆರ್ಲಿಕ್ಸ್ ಕುಡಿತೀನಿ, ಅದರಿಂದ ನನ್ನ ಹೃದಯ ಇಷ್ಟು ತಪ್ಪಾಗಿದೆ ಅಂತ ಹೇಳಕ್ಕೆ ಸಾಧ್ಯವೇ ಇಲ್ಲ. ಆದ್ರೆ ದೇವರ ಹೃದಯವನ್ನ ಯಾವ ತರ ಮಾಡಿದ್ದಾರೆ ಅಂದ್ರೆ ಮಾಂಸದಿಂದ ಮಾಡಿದ್ದಾರೆ. ಹೇಗಿದೆ ನಮ್ಮ ಶರೀರವೇ ಮಾಂಸನೇ. ಆದ್ರೆ ಕೆಲವು ಹೃದಯ ಹೆಂಗೆ ಆಗಿದೆ ಅಂದ್ರೆ, ಮನುಷ್ಯರಲ್ಲಿ ಕೆಲವರು ಹೃದಯ ಹೆಂಗೆ ಆಗಿದೆ ಅಂದ್ರೆ ಕಲ್ಲಾಗಿದೆ ಅಂತ, ಕಲ್ಲಾಗ್ಬಿಟ್ಟಿದೆ ಅಂತ. ಅಂದ್ರೆ ಏನಂತ, ಯೇಸುವಿನ ದಾರಿಯನ್ನು ಬಿಟ್ಟು ಹೋಗೋರಿಗೆಲ್ಲ ಹೃದಯ ಕಲ್ಲಾಗಿರೋರು. ಆದ್ರೆ ನಮಗ್ ಮಾತ್ರ ದೇವರೇನು ಆ ಥರ ಕಲ್ಲಾಗಿರೋ ಹೃದಯದಿಂದ ನೀನು ದೇವರ ಹತ್ರ ಬಂದರೂ ಕೂಡ ನಿನ್ನ ಕಲ್ಲಾದ ಹೃದಯವನ್ನ ತೆಗೆದು ಬಿಸಾಕ್ಬಿಟ್ಟು ನಿನಗೆ ಒಳ್ಳೆ ಒಂದು ಮಾಂಸವಾದ ಒಂದು ಹೃದಯವನ್ನ ಮತ್ತೆ ನಿನಗೆ ಕೊಡಕ್ಕೆ ಸಿದ್ಧವಾಗಿದ್ದಾರೆ. ಅಂತ ಒಂದು ದೇವರ ಸನ್ನಿಧಾನಕ್ಕೆ ನಾವು ಬಂದಿದ್ದೀವಿ. ಆಧಾರ ನೀ ಬೇಕಯ್ಯ. ನನ್ನ ಬಾಳಿಗೆ ಒಂದು ಆಧಾರ ಇರಬೇಕು. ಒಂದು ತಂದೆ ಹತ್ರ ಒಂದು ಮಗ ಹೋಗಿ ಮಾತಾಡ್ತಾನೆ ಅಂದ್ರೆ ಅದಕ್ಕೊಂದು ಆಧಾರ ಇದೆ. ಏನ್ ಆಧಾರ? ಅವರು ತಂದೆ, ನಾನು ಮಗ ಅನ್ನೋ ಇದು. ಆದ್ದರಿಂದ ನೀನೇ ನನ್ನ ಬಾಳಲ್ಲಿ ಆಧಾರವಾಗಿರ್ಬೇಕು. ನಾನು ನಿಂತ್ಕೊಳ್ಳೋದಕ್ಕೆ, ಈಗ ನಾನು ನಿಂತ್ಕೊಳ್ತೀನಿ, ನನಗೆ ಆಧಾರ ಏನು? ಇವಾಗ ನಾನು ನಿಂತ್ಕೊಳ್ಳೋದಕ್ಕೆ ನನಗೆ ಆಧಾರ ಯಾವುದು? ಕಾಲು. ಅದಿಲ್ಲ ಅಂದ್ರೆ ಒಂದು ಗಿಡ, ಮರ ಇದೆ, ದೊಡ್ಡ ಮರ ಇದೆ, ಅದು ನಿಂತ್ಕೊಳ್ಳೋದು ಹೇಗೆ? ಬೇರು. ಆದ್ರೆ ನಮ್ಮ ಕ್ರಿಸ್ತ ಜನಗಳಿಗೆ ನಿಂತ್ಕೊಳ್ಳೋದಕ್ಕೆ, ಬಾಳೋದಕ್ಕೆ ನಮಗೆ ಎಷ್ಟು ಒಂದು ಆಧಾರ ಬೇಕು. ವಿಶ್ವಾಸ ನಮಗೆ ಒಂದು ಆಧಾರ, ಪ್ರೀತಿ ನಮಗೊಂದು ಆಧಾರ, ಸಂತೋಷ ನಮಗೊಂದು ಆಧಾರ.
ಇದಕ್ಕೆ ಒಂದೊಂದು ದೇವರ ಹತ್ರ ನಾವು ಹೋಗಬೇಕಾಗಿದ್ದ ಅವಶ್ಯಕತೆ ಇಲ್ಲವೇ ಇಲ್ಲ. ಒಬ್ಬರ ಹತ್ರನೇ ಬರೋಣ, ಎಲ್ಲವನ್ನು ತಗೊಳ್ಳ. ಅದಕ್ಕೆ ಬನ್ನಿ, ಅವರೊಬ್ಬರೇ ದೇವರು, ಅವರೊಬ್ಬರೇ ದೇವರು. ಅವರೇ ನನ್ನ ಜೀವಕ್ಕೆ ಆಧಾರವಾಗಿರಬೇಕು. ಆಧಾರ ದೇವರಿಗೆ ಕಷ್ಟದ ಕಡಲಲ್ಲಿ ಮುಳುಗಿ ತೀರದ ಭಯದಲ್ಲಿ ಇರಲು, ಕಷ್ಟದ ಕಡಲಲ್ಲಿ ಮುಳುಗಿ ತೀರದ ಭಯದಲ್ಲಿ ಇರಲು, ಅಭಯವ ನೀಡಿ ದಾರಿಯ ತೋರಲು ಹತ್ತಿರಕ್ಕೆ ನೀ ಬಾರಯ್ಯ. ಅಭಯವ ನೀಡಿ ದಾರಿಯ ತೋರಲು ಹತ್ತಿರಕ್ಕೆ ನೀ ಬಾರಯ್ಯ. ನನ್ನ ಪ್ರಾಣ ಪ್ರಿಯನೇ ಯೇಸು, ನಿನ್ನ ರಕ್ಷಣೆ ನಿತ್ಯವೂ ನನಗೆ. ನನ್ನ ಪ್ರಾಣ ಪ್ರಿಯನೇ ಯೇಸು, ನಿನ್ನ ರಕ್ಷಣೆ ನಿತ್ಯವೂ ನನಗೆ. ತಪ್ಪದೆ ನೀಡಿ ಮುಪ್ಪಿನವರೆಗೆ ಕರಗಿಡಿದು ಕಾಪಾಡಯ್ಯ. ತಪ್ಪದೆ ನೀಡಿ ಮುಪ್ಪಿನವರೆಗೆ ಕರಗಿಡಿದು ಕಾಪಾಡಯ್ಯ. ಎಲ್ಲವನ್ನ ಬಿಟ್ಟು ನನಗೆ ನನ್ನ ತಂದೆ ಇದ್ದಾರೆ, ನನಗೆ ತಾಯಿ ಇದ್ದಾರೆ, ನಮ್ಮ ಅಮ್ಮ ಇದ್ದಾರೆ, ನಮ್ಮ ಅಣ್ಣ ಇದ್ದಾರೆ, ಇರ್ಲಿ, ಅವರವರು ಇರೋ ಸ್ಥಾನದಲ್ಲಿ ನಾವು ಇದ್ದು ಬಿಟ್ರೆ ನಮ್ಗೇನು ತೊಂದರೆ ಇಲ್ಲ. ಆದರೆ ನಮ್ಮ ಆಧಾರ ಮಾತ್ರ ಯೇಸುವಾಗಿರಬೇಕು. ಅದು ನಿನ್ನ ಕೆಲಸ ಮಾಡುವ ಜಾಗವಾಗಿರಲಿ, ಒಂದು ಕಾಲೇಜ್ ಆಗಿರಲಿ, ಒಂದು ಸ್ಕೂಲ್ ಆಗಲಿ, ಒಂದು ಮನೆ ಆಗಲಿ, ನಿನಗೆ ಒಂದು ಆಧಾರ ಅವರೇ. ಅವರಿಂದಲೇ ನಿನ್ನ ಬಾಳು ನಡೀತಾ ಇದೆ. ನೀನು ನಡೀತಾ ಇರೋದು ಅವರಿಂದಲೇ, ನೀನು ಮಾತಾಡ್ತಾ ಇರೋದು ಅವರಿಂದಲೇ, ನೀನು ನಿದ್ರೆ ಮಾಡೋದು ಹೇಳೋದು ಅವರಿಂದಲೇ. ಬೆಳಗ್ಗೆ ನಿನ್ನ ಎಬ್ಬರಿಸೋದು ಕೂಡ ಯಾರು? ಅವರೇ ನಿನ್ನನ್ನು ಎಬ್ಬರಿಸುತ್ತಾರೆ. ಅಂತ ಒಂದು ದೇವರ ಸನ್ನಿಧಾನಕ್ಕೆ ನಾವು ಬಂದಿದ್ದೀವಿ. ಅಬ್ರಹಾಮ್ ಕೂಡ ದೇವರನ್ನು ಆರಾಧಿಸಿದ್ದಾನೆ. ಈ ಹಾಡು ಹೇಳೋಣ, ಒಂದು ಹಾಡು, ಅಬ್ರಹಾಮಿನ ದೇವರೇ ನಿನಗೆ ಆರಾಧನೆ. ಹಲ್ಲೆಲೂಯಾ. ಅಬ್ರಹಾಮಿಗೆ ಒಂದು ಬೈಬಲಲ್ಲಿ ಒಂದು ಹೆಸರಿದೆ, ಏನು ಗೊತ್ತಾ? ಅಬ್ರಹಾಮ್ಗೆ ಫಸ್ಟ್ ಅವನಿಗೆ ಅಬಿರಾಮ್ ಅಂತ ಇತ್ತು, ಅದನ್ನ ದೇವರು ಚೇಂಜ್ ಮಾಡ್ತಾರೆ, ಅಬಿರಗಾಮ್ ಅಂತ ಬಂದ. ಸರಿ, ಅಬ್ರಹಾಮ್ ಅಂದ್ರೆ ಒಂದು ಹೆಸರಿದೆ, ಏನೋ ವಿಶ್ವಾಸ ತಂದೆ. ತಂದೆ, ವಿಶ್ವಾಸಕ್ಕೆ ತಂದೆ. ಓಕೆ. ಅಬ್ರಹಾಮಿನ ದೇವರ ನಿನಗೆ
ಪವಿತ್ರಾತ್ಮನಿಗೆ ನಾನು ಮಾಡುವೆ ಆರಾಧನೆ. ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ನಾ ಮಾಡುವೆ ಆರಾಧನೆ. ಆರಾಧನೆ 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 ಆರಾಧನೆ. ನಾನು ಸುಖವಾಗಿ ಬಾಳಬೇಕೆಂದು ಬೇಕೆಂದು ಹೆಸರಿಡಿದು ನೀ ಕರದೆ. ಕೃಪಾಪೂರನೇ ಓ ಕೃಪಾಪೂರನೇ, ಕೃಪಾಪೂರನೇ ಓ ಕೃಪಾಪೂರನೇ, ಉಸಿರಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ಹೃದಯ ತುಂಬ ನಿನ್ನ ಜ್ಞಾಪಕ, ನನ್ನ ಬಿಟ್ಟೇರಿಲ್ಲಪ್ಪ. ಲೋಕವೆಲ್ಲ ಹುಡುಕಿ ನಾ ಬಂದೆ, ಎಲ್ಲೂ ಸಿಗಲಿಲ್ಲ ನಿನ್ನಂತ ತಂದೆ. ಕರುಣಾಮಯನೇ ಓ ಕರುಣಾಮಯನೇ, ಕರುಣಾಮಯನೇ ಓ ಕರುಣಾಮಯನೇ, ಬದುಕಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ಬದುಕಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ಅಗ್ರಗಾಮಿನ ನಿನಗೆ ಆರಾಧನೆ. ಎಲ್ಲೂ ಸಿಗ್ಲಿಲ್ಲ ನಿನ್ನಂತ ತಂದೆ. ಹಲ್ಲೆಲೂಯಾ. ಕಷ್ಟಗಳು, ನಷ್ಟಗಳು, ದುಃಖಗಳು, ಸಾವುಗಳು, ಮತ್ತೆ ಹುಟ್ಟೋದಲ್ಲ, ಹುಟ್ಟೋದು, ಇದೆಲ್ಲ ನಮ್ಮ ಬಾಳಲ್ಲಿ ಬರ್ತಾನೆ ಇದೆ, ಹೋಗ್ತಾನೆ ಇದೆ. ಸಾಯ್ತಾ ಇದ್ದಾರೆ, ಮತ್ತೆ ಕೆಲವರು ಹುಟ್ಟುತ್ತಾರೆ, ಹಿಂಗೆ ಬರ್ತಾ ಇದೆ. ಆದ್ದರಿಂದ ನಮ್ಮ ಬಾಳಲ್ಲಿ ಯೇಸು ಕ್ರಿಸ್ತನಿಗೆ ಒಂದು ಜಾಗವನ್ನ ನಾವು ಮಾಡಬೇಕು. ಕೆಲವರು ಹೇಳ್ತಾರೆ, ಈ ಗರ್ಲ್ಸ್ಗಳ ಹತ್ರ ಹೋಗಿ, ನಿನಗೆ ಯಾರಮ್ಮ, ನಿನ್ನ ಹೃದಯದಲ್ಲಿ ನಿನಗೆ ಯಾರಿಗೆ ಜಾಗ ಕೊಟ್ಟಿದ್ದೀಯ ಅಂತ. ನನ್ನ ತಾಯಿಗೆ, ನನ್ನ ತಂದೆಗೆ ಅಂತ ಹೇಳ್ತಾರೆ. ಗಂಡು ಹುಡುಗರು ಇಲ್ಲ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಯಾಕಂದ್ರೆ ಅವರು ಡೋಂಟ್ ಕೇರ್ ಮಾಸ್ಟರ್, ಅವರೆಲ್ಲ ಬಂದಾಗ ನೋಡ್ಕೊಳ್ಳೋಣ ಬಿಡಿ ಅಂತ. ನೋಡಿ, ಬಂದಾಗ ನೋಡ್ಕೊಳ್ಳೋಣ ಅಂದ್ರೆ ಕೊರೋನಾ. ಈಗ ಏನಾಗಿದೆ, ವ್ಯಾಕ್ಸಿನ್ ಹಾಕ್ಲೇಬೇಕು. ಅವ್ರು ಹಾಕಿರೋ ಒಂದು ಆ ಸ್ಲಿಪ್ ಕೈಯಲ್ಲಿ ಇಟ್ಕೊಂಡಿರ್ಬೇಕಂತೆ. ಒಬ್ರು ಮನೆಗೆ ಹೋದ್ರು ಕೂಡ ಅವ್ರು ಕೇಳ್ತಾರೆ, ಹಾಕಿದ್ದೀರಾ? ನಾನು ನಂಬಲ್ಲ. ಯಾಕೆ? ಭಯ. ನೋಡಿ, ಇದು ಹಾಕಿದ್ದೀನಿ, ಬಾಕೀಸ್ ಹಾಸ್ಪಿಟಲ್ ಹಾಕಿದ್ದೀನಿ, ಅಲ್ಲಿ ಹಾಕಿದ್ದೀನಿ, ಇಲ್ಲ ತೋರಿಸ್ಬೇಕು. ಆ ಥರ ಆಗಿದೆ. ಆದ್ದರಿಂದ ಅವರಿಗೆ ಆರಾಧನೆಯನ್ನ ಮಾಡುವಾಗ ಅವರೇ ನಮಗೆ ಎಲ್ಲ. ಒಂದೇ ಒಂದು ದಾರಿ ಏನಂದ್ರೆ ಅವರ ನಾಮವನ್ನ ಮೇಲಕ್ಕೆ ಎತ್ತಬೇಕು. ಹಲ್ಲೆಲೂಯಾ. ಅವರ ನಾಮವನ್ನು ಇದರನೇ ಆಲಯಕ್ಕೆ ಬರಬೇಕು, ಆಲಯದಲ್ಲಿ ನಡೆಯುವ ಕಾರ್ಯಗಳಿಗೆ ಭಾಗವಹಿಸಬೇಕು. ನನಗೇನಾಯ್ತು, ನಾನು ಹೋಗೋದಿಲ್ಲ ಅಂತ ಹೇಳಬಾರ್ದು. ಆಲಯ ಮನೆ ಕಾರ್ಯಗಳ ಆಲಯದ ಕೆಲಸ. ಕೆಲವರ ಹತ್ರ ನಾವು
ಕೆಲವ್ರನ್ನ ಕೇಳಿದ್ರೆ ಎಲ್ಲಿ ಸರ್ ಹೋಗ್ತೇನೆ, ಚರ್ಚಲ್ಲಿ ಕೆಲಸ ಇದೆ ಸರ್, ಏನೋ ಒಂದು ಕೆಲಸ. ಏನ್ ಸರ್ ಕೆಲಸ ಬಿಟ್ಟು ನೀವು? ಕೆಲಸ ಎಲ್ಲ ಆಮೇಲೆ ಸರ್, ಚರ್ಚ್ ಕೆಲಸ ಫಸ್ಟ್ ಸರ್ ಅಂತಾರೆ. ದೇವರ ಮನೆಗೆ ನಾವು ಮಾಡುವ ಕೆಲಸಗಳು ಬೇಕಾದಷ್ಟೇ. ನೀನು ದೇವರ ಮನೆಗೆ ಮಾಡಿದ್ರೆ ಅದು ಯಾರಿಗೂ ಮಾಡಿರೋ ತರ ನನಗೆ ಮಾಡಿರೋ ಅಂತ ಹೇಳ್ತಾರೆ. ಆದ್ರಿಂದ ನಿನ್ನ ನಾಮವನ್ನ ಮೇಲಕ್ಕೆ ಎತ್ತಿ ಆರಾಧನೆ ಮಾಡೋದಕ್ಕೆ ಇನ್ನೂ ಅನೇಕ ಭಾನುವಾರಗಳು ನಮಗೆ ಬೇಕು. ಒಂದು ಭಾನುವಾರದಲ್ಲಿ ಎಲ್ಲ ಕೆಲಸನೂ ಆಗೋದಿಲ್ಲ. ನಿನ್ನ ನಾಮ ಎತ್ತಿ ഈരോ ഉമ്മയുയർ ನಿನ್ನ ನಾಮ ಎತ್ತಿ ಹಾಡಿ ಅರಸಿಸುವೆ, ನಿನ್ನ ದೃಷ್ಟಿಸಿ ದಿನವು ನಲಿಯುತ್ತಿರುವೆ. ಕಣ್ಣೀರೆಲ್ಲ ಹಿಡಿದು ನಡೆಸುವನು, ಕಾಲವೆಲ್ಲ ಕೊರುತ್ತಿರುವೆ. ಸ್ತೋತ್ರ ಸ್ತೋತ್ರ ಉನ್ನತನೇ ಕಾಣುವವನೇ ಕಾಯುವವನೇ ಸ್ತೋತ್ರ 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 ಸ್ತೋತ್ರ. ಹಲ್ಲೆಲೂಯಾ. ಎಲ್ಲ ಕಣ್ಣುಗಳನ್ನು ಮುಚ್ಚಿ Hallelujah, glory. Hallelujah, Hallelujah. ಎಲ್ಲರೂ ಹಾಡಬೇಕು. Hallelujah, 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 Hallelujah.
Jesus. Thank you, Jesus. Thank you, Jesus. Thank you, Jesus. நன்றி இயேசுவே, நன்றி இயேசுவே, நன்றி இயேசுவே, நன்றி இயேசுவே. ஸ்தோத்ரா கர்த்தரே, ஸ்தோத்ரா கர்த்தரே, ஸ்தோத்ரா கர்த்தரே, ஸ்தோத்ரா கர்த்தரே. உந்தனின் சாட்சியாய் வாழ உள்ளத்தில் வெகு நாளாய் ஆசை. உந்தனின் சாட்சியாய் வாழ உள்ளத்தில் வெகு நாளாய் ஆசை. உம்மிடம் வந்தேன், என் உள்ளத்தை தந்தேன், சாட்சியாய் வாழ்கின்றேனே. உம்மிடம் வந்தேன், என் உள்ளத்தை தந்தேன், இன்று ಸಾಕ್ಷಿಯಾಗಿ வாழ்கின்றே. ಇಂಥ ಒಂದು ಬಾಳನ್ನ ದೇವರು ನಮಗೆ ಎಲ್ಲಾ ದಿವಸ ಕೊಡೋದಕ್ಕೆ ಅವರೇ ನಮಗೆ ಕರ್ತನಾಗಿದ್ದಾರೆ, ತಾಯಿಯಾಗಿದ್ದಾರೆ, ತಂದೆಯಾಗಿದ್ದಾರೆ, ಸಹೋದರನಾಗಿದ್ದಾರೆ, ನಿನಗೆ ಗೆಳೆಯನಾಗಿ ಕೂಡ ಕೆಲವು ಟೈಮಲ್ಲಿ ಇರ್ತಾರೆ. ಅಂತ ಒಂದು ದೇವರನ್ನ ಅಲ್ಲಿ ಇಲ್ಲಿ ಹೋಗಿ ನೋಡೋದು ಸರಿ ಇಲ್ಲ. ಅವರಿಗಿಂತ ಒಂದು ಆಲಯ ಇದೆ, ಆ ಆಲಯದಲ್ಲೇ ಅವ್ರಿಗೆ ಕೊಡಬೇಕಾಗಿದ್ದ ಘನತೆಯನ್ನ ನಾವು ಕೊಡಬೇಕು, ಮಹಿಮೆಯನ್ನ ಅವರಿಗೆ ಕೊಡಬೇಕು. ಅದೇ ಅವರಿಗೆ ಬೇಕಾಗಿರೋದು. ನನ್ನ ಮಕ್ಕಳು ಕುಟುಂಬವಾಗಿ ಬಂದು ನನಗೆ ಆರಾಧನೆಯನ್ನ ಕೊಡ್ತಾರೆ, ಅದನ್ನ ತಗೊಳ್ಳೋದಕ್ಕೆ ನಾನು ಪರಲೋಕವನ್ನ ಕೂಡ ಬಿಟ್ಟು ಭೂಲೋಕಕ್ಕೆ ಬರ್ತೀನಿ. ಈಗ ಭೂಲೋಕಕ್ಕೆ ಬಂದಿದ್ದಾರೆ. ನಮ್ಮ 5-6 ಜನರಲ್ಲಿ ಅವರು ಒಬ್ಬರು ಎಲ್ಲೋ ಒಂದು ಚೇರಲ್ಲಿ ಕೂತಿದ್ದಾರೆ. ಹಲ್ಲೆಲೂಯಾ. ಅದಕ್ಕಾಗಿ ಕರ್ತನ ನಾಮಕ್ಕೆ ಸ್ತೋತ್ರ.